ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ ವಿಡಿಯೋ ವೈರಲ್. ಕಚೇರಿಯಲ್ಲೇ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ. 1 ವರ್ಷದ ಹಿಂದೆ ಸೆರೆಯಾಗಿದ್ದ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆಯ ದೃಶ್ಯ. ರಣ್ಯಾರಾವ್ ಪ್ರಕರಣಕ್ಕಿಂತ ಮುನ್ನ ನಡೆದಿರುವಂತಹ ರಾಸಲೀಲೆ. ಸದ್ಯ DCRE ಡಿಜಿಪಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ರಾಮಚಂದ್ರರಾವ್. ಕಚೇರಿಯಲ್ಲೇ ಯಾವ ರೀತಿಯಾಗಿ ರಾಮಚಂದ್ರರಾವ್ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ವಿಡಿಯೋಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಮಚಂದ್ರರಾವ್ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ. ಒಬ್ಬ ಜವಾಬ್ದಾರಿಯುತ ಆಫೀಸರ್ ಆಗಿ ಈ ರೀತಿಯಾಗಿ ನಡ್ಕೊಂಡಿರುವುದರ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇಲಾಖೆಗೆ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಿದೆ. ಸಮವಸ್ತ್ರದಲ್ಲೇ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ. ಕಚೇರಿಯಲ್ಲೇ ಕೂತು ಮಹಿಳೆಯರಿಗೆ ಮುತ್ತಿಟ್ಟಿದ್ದಾರೆ. ರಾಮಚಂದ್ರರಾವ್ ಚೇರ್ ಮೇಲೆ ಕೂತು ಮಹಿಳೆಯನ್ನ ಅಪ್ಕೊಂಡಿದ್ದಾರೆ. IPS ಅಧಿಕಾರಿಯೊಬ್ಬರ ಈ ರಾಸಲೀಲೆಯ ವಿಡಿಯೋಸ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಅವರು ಏನೇ ಸಮರ್ಥನೆ ಮಾಡಿಕೊಳ್ಬಹುದು ಅಥವಾ ಕಾರಣಗಳನ್ನು ಕೊಡಬಹುದು, ಆದರೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ IPS ಅಧಿಕಾರಿಯಾಗಿ ಕಚೇರಿಯಲ್ಲಿ ತಮ್ಮ ಚೇರ್ ಮೇಲೆ ಕೂತು ಹೆಣ್ಮಕ್ಳ ಜೊತೆಗೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದು ಎಷ್ಟು ಸರಿ? ಇದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಈಗ ಅವರು ಹೇಳಿದರೆ ಷಡ್ಯಂತ್ರ ಅಂತ ಹೇಳ್ತಾರೆ, ಹಳೆಯದ್ದು ಅಂತ ಹೇಳ್ತಾರೆ. ಹಳೆಯದ್ದೋ ಹೊಸದೋ, ಆದರೆ ಒಬ್ಬ ಅಧಿಕಾರಿಯಾಗಿ ನಡ್ಕೊಂಡಿರುವಂತಹ ರೀತಿಯ ಬಗ್ಗೆ ಇದೀಗ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ರಾಮಚಂದ್ರರಾವ್ DGP ಗೃಹ ಸಚಿವರನ್ನ ಕೂಡ ಭೇಟಿಯಾಗೋದಕ್ಕೆ ಅಂತ ಬಂದರು, ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಪರಮೇಶ್ವರ್ ಅವರು ಭೇಟಿಯಾಗಿಲ್ಲ. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈ ವಿಡಿಯೋಸ್ ವೈರಲ್ ಆದ ಬೆನ್ನಲ್ಲೇ. ಇದು ಹಳೆಯ ವಿಡಿಯೋ ಎಂದಿದ್ದಾರೆ ರಾಮಚಂದ್ರರಾವ್. ವೈರಲ್ ಆಗಿರುವಂತಹ ಈ ವಿಡಿಯೋಗಳ ಬಗ್ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 8 ವರ್ಷದ ಹಿಂದಿನದ್ದು, ಆಗ ನಾನು ಬೆಳಗಾವಿಯಲ್ಲಿ ಇದ್ದೆ ಅಂತ ಹೇಳಿ ಮಾತನಾಡಿದ್ದಾರೆ. ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಈ ಕಾಲದಲ್ಲಿ ಏನಾದ್ರು ಮಾಡ್ತೀವಿ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಹಳೆಯದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಳಗಾವಿ. ಮುಜುಗರ ಸಹಜವಾಗಿ ತಂದಿದ್ದೀವಿ, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ತನಿಖೆ ಆಗ್ಬೇಕಂತೀರೋ ಏನು? ನೀವೇನಾದ್ರು ದೂರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್. ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ವಿಡಿಯೋ ಎಲ್ಲ ಸುಳ್ಳು ಅಂತ ನಿಮ್ಮ ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ? ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದಿಲ್ಲ, ನಮಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಏನು ಈ ಥರ ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇದ್ರು. ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ. ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಈ ಕಾಲದಲ್ಲಿ ಏನಾದ್ರು ಮಾಡ್ತೀವಿ. ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಹಳೆಯದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಳಗಾವಿ. ಮುಜುಗರ ಸಹಜವಾಗಿ ತಂದಿದ್ದೀವಿ, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ತನಿಖೆ ಆಗ್ಬೇಕಂತೀರೋ ಏನು? ನೀವೇನಾದ್ರು ದೂರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್. ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ವಿಡಿಯೋ ಎಲ್ಲ ಸುಳ್ಳು ಅಂತ ನಿಮ್ಮ ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ? ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದಿಲ್ಲ, ನಮಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು.